ಹಾಲೆಲೂಯ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಪ್ರಿಯರೇ. ದೇವರು ನಮ್ಮ ಹೃದಯವನ್ನು ಯಾವಾಗಲೂ ಆತನ ಮುಂದೆ ಬಿಚ್ಚಬೇಕು. ನಮ್ಮ ಹೃದಯದ ಸಾರವನ್ನು, ಹೃದಯದ ವೇದನೆಯನ್ನು, ಹೃದಯದ ಎಲ್ಲ ಕಷ್ಟವನ್ನು ಆತನ ಮುಂದೆ ನಮ್ಮ ಹೃದಯವನ್ನು ತೆರೆದು ಮಾತನಾಡಬೇಕು ಆತನೊಟ್ಟಿಗೆ ಎಂಬುದಾಗಿ ಆತನು ಇಷ್ಟಪಡುತ್ತಾನೆ. ನಾವು ನಮ್ಮ ಮೈಂಡಿನಲ್ಲಿ ಇರೋದನ್ನು ಮಾತನಾಡಿದರೆ ನಿಜವಾಗಲೂ ದೇವರು ಕೇಳಿಸಿಕೊಳ್ಳುವುದಿಲ್ಲ. ಬದಲಾಗಿ ದೇವರು ಎಲ್ಲಿ ವಾಸ ಮಾಡ್ತಾನೆ, ನಮ್ಮ ಆತ್ಮದಲ್ಲಿ ಅಥವಾ ನಮ್ಮ ಹೃದಯದಲ್ಲಿ, ಆ ಹೃದಯವನ್ನು ಬಿಚ್ಚಿ ತೆರೆದು ದೇವರೊಟ್ಟಿಗೆ ನಾವು ಮಾತನಾಡುವುದಾದರೆ ನಾವು ಏನು ಪ್ರಾರ್ಥಿಸ್ತೇವೋ ಅಥವಾ ಏನು ಕೇಳಿಕೊಳ್ತೇವೋ, ಏನಕ್ಕೋಸ್ಕರ ಬೇಡ್ಕೊಳ್ತೇವೋ, ನಿಜವಾಗಲೂ ದೇವರು ಅದನ್ನು ಕೊಡುವಾತನಾಗಿದ್ದಾನೆ. ಇಲ್ಲಿ ಒಬ್ಬ ಭಕ್ತಳಿದ್ದಾಳೆ, ಅವಳ ಹೆಸರು ಹನ್ನಳು ಎಂಬುದಾಗಿ. 1 ಸಾಮುವೇಲ 1ನೇ ಅಧ್ಯಾಯ 15ನೇ ವಚನ ಹೇಳ್ತದೆ. ಕೊನೆಯ ಪಾರ್ಟಿಗೆ ಹೇಳ್ತದೆ, ಕೊನೆಯ ವಾಕ್ಯ, ನನ್ನ ಮನೋವೇದನೆಯನ್ನು ಯೆಹೋವನ ಮುಂದೆ ಒಯ್ದಿದ್ದೇನೆ. ಆ ಮಗಳು ಹೇಳ್ತಾಳೆ, ಹನ್ನ ಎಂಬುವಂಥ ಭಕ್ತಳು, ನನ್ನ ಹೃದಯವನ್ನು ದೇವರ ಮುಂದೆ ಒಯ್ದಿದ್ದೇನೆ, ಅಥವಾ ನನ್ನ ಪೂರ್ತಿ ಹೃದಯವನ್ನು ದೇವರ ಮುಂದೆ ತೆರೆದಿಟ್ಟಿದ್ದೇನೆ. ಯಾವುದೂ ಕೂಡ ಮರೆಯಾಗಿರುವುದು ನನ್ನ ಜೀವಿತದಲ್ಲಿ ಇಲ್ಲವೇ ಇಲ್ಲ. ಅದರ ಅರ್ಥ ಪೂರ್ತಿಯಾಗಿ ಆ ಮಗಳ ಹೃದಯದಲ್ಲಿ ಇದ್ದಂತಹ ವೇದನೆ ಅಥವಾ ಕಷ್ಟವನ್ನು, ಹೋರಾಟ ಎಲ್ಲವನ್ನು ಪೂರ್ತಿಯಾಗಿ ದೇವರ ಮುಂದೆ ಹೇಳಿದಳು. ಅದರ ಅರ್ಥ ಅಲ್ಲಿ ಹನ್ನಳು ಅಥವಾ ಪೆನಿನ್ನಳು ಎಂಬುದಾಗಿ ಇಬ್ಬರು ಹೆಂಡತಿಯರು ಇರ್ತಾರೆ ಒಬ್ಬ ವ್ಯಕ್ತಿಗೆ. ಆ ಹನ್ನಳಿಗೆ ಮಕ್ಕಳು ಇರೋದಿಲ್ಲ. ಹಾಗಾಗಿ ಅವಳು ಒಂದು ದಿನ ದೇವಾಲಯಕ್ಕೆ ಬಂದು ಮಾತನಾಡ್ತಾ ಇರ್ತಾಳೆ ದೇವರೊಟ್ಟಿಗೆ. ಬರೀ ತುಟಿಗಳನ್ನು ಅಲ್ಲಾಡಿಸ್ತಾ ಇರ್ತಾಳೆ. ಅಲ್ಲಿರುವಂಥ ಯಾಜಕನಾದ ಏಲಿ ನೋಡಿ, ಏನು ಕುಡಿದಿದೆಯಾ, ನಿನ್ನ ಅಮಲು ಇನ್ನೂ ಇಳಿಯಲಿಲ್ಲವಾ ಎಂಬುದಾಗಿ ಕೇಳ್ತಾನೆ. ಆಗ ಆ ಹನ್ನಳಿ ಮಾತನ್ನು ಹೇಳ್ತಾಳೆ, ನಾನು ಕುಡಿದಿಲ್ಲ ಸ್ವಾಮಿ, ನಾನು ಕುಡಿದಿಲ್ಲ, ನಾನು ನಶೆಯೂ ಕೂಡ ಏರಿದವಳಲ್ಲ. ನನ್ನ ಹೃದಯದ ಭಾರವನ್ನು, ನನ್ನ ಹೃದಯವನ್ನು ದೇವರ ಮುಂದೆ ಬಿಚ್ಚಿದ್ದೇನೆ, ತೆರೆದಿಟ್ಟಿದ್ದೇನೆ. ನನ್ನ ಮನೋವೇದನೆಯನ್ನು ಅಥವಾ ನನ್ನ ಕಷ್ಟವನ್ನು ದೇವರಿಗೆ ಹೇಳುತ್ತಾ ಇದ್ದೇನೆ. ಅವಳ ತುಟಿಗಳು ಮಾತ್ರ ಅಲ್ಲಾಡ್ತಾ ಇತ್ತು, ಅವಳು ಮೌನವಾಗಿದ್ಲು, ಏನನ್ನೂ ಮಾತನಾಡ್ತಾ ಇರಲಿಲ್ಲ. ಅದಕ್ಕಾಗಿ ಆ ವ್ಯಕ್ತಿ ಹೇಳಿ, ನೀನು ಕುಡಿದಿದೆಯಾ, ನಿನ್ನ ಅಮಲು ಇನ್ನೂ ಇಳಿಲಿಲ್ವಾ ಎಂಬುದಾಗಿ ಕೇಳ್ತಾನೆ. ಆಗ ಅವಳು ಏನು ಹೇಳ್ತಾಳೆ ಅಂತ ಹೇಳಿದ್ರೆ, ನನ್ನ ಅಮಲು, ನನಗೇನು ಅಮಲಾಗಿಲ್ಲ, ದೇವರ ಮುಂದೆ ನನ್ನ ಕಷ್ಟವನ್ನು ಹೇಳಿಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾಳೆ. ಆ ಮಗಳು ಯಾವಾಗ ಅವಳ ಹೃದಯವನ್ನು ಪೂರ್ತಿಯಾಗಿ ದೇವರ ಮುಂದೆ ತೆರೆದಿಟ್ಟಳು, ಅವಳ ಮನೋವೇದನೆಯನ್ನು, ಅವಳ ಕಷ್ಟವನ್ನು, ಮಕ್ಕಳಿಲ್ಲ ಎನ್ನುವಂಥ ಕಷ್ಟವನ್ನು ದೇವರ ಹತ್ರ ಯಥಾರ್ಥವಾಗಿ ದೇವರ ಹತ್ರ ಹೃದಯವನ್ನು ತೆರೆದು ಬೇಡಿಕೊಂಡಳು. ದೇವರು ಅವಳ ಪ್ರಾರ್ಥನೆಯನ್ನು ಕೇಳಿ ಅದೇ ವರ್ಷದಲ್ಲಿ ಸಮುವೇಲನು ಎಂಬುವಂತಹ ಮಗನನ್ನು ಕೊಟ್ಟನು ಅವಳಿಗೆ. ಅವಳು ಹೇಳ್ತಾಳೆ, ದೇವರೇ, ನನಗೊಬ್ಬ ಮಗನನ್ನು ನೀನು ಕೊಡುವುದಾದರೆ ಅವನು ಸಾಯುವ ತನಕ ನಿನ್ನ ಸನ್ನಿಧಾನದಲ್ಲಿರ್ತಾನೆ, ಅವನ ಕೂದಲಿಗೆ ತಲೆಗೆ ಯಾವತ್ತೂ ಕತ್ರಿನೇ ಹಾಕುವುದಿಲ್ಲ ಅಂತ ಎಂಬುದಾಗಿ ಹೇಳ್ತಾಳೆ. ಆಗ ದೇವರು ಅವಳ ಪ್ರಾರ್ಥನೆಯನ್ನು ಕೇಳಿ, ಯಾಕೆ ಕೇಳಿದ? ಅವಳ ಹೃದಯಾಂತರಾಳದಿಂದ ಪ್ರಾರ್ಥನೆ, ಆ ವೇದನೆ ಬಂತು, ಅಥವಾ ಹೃದಯಾಂತರದಿಂದ ಅವಳು ಪ್ರಾರ್ಥನೆ ಮಾಡಿದ, ಅಥವಾ ಆ ಮಗಳ ಹೃದಯವನ್ನು ದೇವರ ಮುಂದೆ ಸಂಪೂರ್ಣವಾಗಿ ತೆರೆದಿಟ್ಲು. ಯಾವುದು ಕೂಡ ಹೈಡಿಂಗ್ ಆಗಲಿಲ್ಲ. ಆದರೆ ಈಗ ಹೇಗೆ ಪ್ರಾರ್ಥನೆ ಮಾಡ್ತಾರೆ ದೇವಜನರು? ಆಲ್ಮೋಸ್ಟ್ ಬಹಳಷ್ಟು ಜನ ಅವರ ಮೈಂಡಲ್ಲಿ ಇರುವುದನ್ನು ಪ್ರಾರ್ಥಿಸ್ತಾರೆ. ಅವ್ರಿಗೇನು ವಸ್ತು ಬೇಕು, ಮೈಂಡಲ್ಲಿ ನಿರೀಕ್ಷೆ ಇರ್ತದೆ, ಅದನ್ನು ಮಾತ್ರ ದೇವರ ಹತ್ರ ಕೇಳ್ತಾರೆ, ಉಳಿದಿದ್ದು ಬೇಕಾಗೇ ಇಲ್ಲ. ಹಲ್ಲೆಲೂಯಾ. ಆಗಿರುವಾಗ ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆ 62 8ನೇ ವಚನ, ಜನರೇ ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ, ದೇವರು ನಮ್ಮ ಆಶ್ರಯವು. ಜನರೇ ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ನಿಮ್ಮ ಹೃದಯವನ್ನು, ನಿಮಗೆ ಕಷ್ಟ ಇದೆಯಾ? ಹನ್ನಳಿಗೆ ಕಷ್ಟ ಇತ್ತು, ಅವಳಿಗೆ ಮಗ ಬೇಕಾಗಿತ್ತು. ಆ ಕಷ್ಟವನ್ನು ಜನಗಳ ಹತ್ರ ಹೇಳ್ಕೊಳ್ಳಿಲ್ಲ, ಜನಗಳ ಹತ್ರ ಹೋಗಿ ಅವಳ ಹೃದಯವನ್ನು ಬಿಚ್ಚಲಿಲ್ಲ, ಅಥವಾ ಯಾರ ಹತ್ರನೋ ಹೋಗಿ ಆ ಮಗಳ ಹೃದಯವನ್ನು ತೆರೀಲಿಲ್ಲ. ದೇವರ ಹತ್ರ ಪೂರ್ತಿಯಾಗಿ ತನ್ನ ಜೀವಿತವನ್ನು ತೆರೆದು ಇಟ್ಟಳು. ನನ್ನ ಮನೋವೇದನೆಯನ್ನು ದೇವರ ಮುಂದೆ ಒಯ್ದಿದ್ದೇನೆ ಎಂಬುದಾಗಿ ಹೇಳಿದಳು. ಆಗಿರುವಾಗ ಅಲ್ಲಿ ಹೇಳ್ತದೆ, ನಿಮ್ಮ ಹೃದಯವನ್ನು ದೇವರ ಮುಂದೆ ಬಿಚ್ಚಿರಿ ಜನರೇ, ಆತನೇ ನಿಮಗೆ ಆಶ್ರಯ.
ನಿಮ್ಮ ಹೃದಯವನ್ನು ಅಥವಾ ನಿಮ್ಮ ಕಷ್ಟವನ್ನು, ನಿಮ್ಮ ಹೋರಾಟವನ್ನು ಎಲ್ಲವನ್ನೂ ಕೂಡ ದೇವರ ಮುಂದೆ ಓಪನ್ ಆಗಿ ತೆರೆದಿಟ್ಟ ಪುಸ್ತಕವಾಗಿ ನೀವು ಹೇಳಿಕೊಳ್ಳುವಾಗ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲು ಶಕ್ತನಾಗಿದ್ದಾನೆ. ನಿಮ್ಮ ಪ್ರಾರ್ಥನೆ ಕೇಳುವ ಆತನಾಗಿದ್ದಾನೆ. ಯಾವಾಗ ತನ್ನ ಹೃದಯವನ್ನು ಪೂರ್ತಿಯಾಗಿ ದೇವರ ಮುಂದೆ ತೆರೆದಿಟ್ಟಳೋ ಆ ಹನ್ನಳು ಆ ಮಗಳ ಪ್ರಾರ್ಥನೆಯನ್ನು ಕೇಳಿ ಏನನ್ನು ಕೇಳಿದ್ಲಳೋ ಆ ಮಗಳು ಅದನ್ನೇ ದೇವರು ಅವಳಿಗೆ ಕೊಟ್ಟಳು. ಒಬ್ಬ ಗಂಡು ಮಗುವನ್ನು ಕೊಡುವುದಾದರೆ ಅಂತ ಕೇಳ್ತಾಳೆ, ನಾನು ಜೀವನ ಪೂರ್ತಿ ನಿನಗೇ ಬಿಡ್ತೇನೆ, ನಿನ್ನ ಸನ್ನಿಧಾನದಲ್ಲೇ ಇರ್ತಾನೆ ಎಂಬುದಾಗಿ ಹೇಳಿದ್ಲು. ಅದೇ ರೀತಿ ದೇವರು ಅವಳಿಗೆ ಗಂಡು ಮಗುವನ್ನೇ ಕೊಟ್ಟನು. ಅದೇ ರೀತಿ ಅವಳು 12 ವರ್ಷ ತನಕ ಇಟ್ಟುಕೊಂಡು ದೇವಾಲಯಕ್ಕೆ ಬಂದು ಬಿಟ್ಟು ಹೋದಳು. ಯಾವತ್ತೂ ಕೂಡ ಯಾಜಕನಾದ ಏಲಿಯ ಹತ್ರ ಡೈರೆಕ್ಟಾಗಿ ಮುಖಾಮುಖಿಯಾಗಿ ಮಾತನಾಡದಂತಹ ದೇವರು, ಮುದುಕನಾದ ಬಹಳ ಅನುಭವ ಇತ್ತು ದೇವರಲ್ಲಿ ಅವನಿಗೆ, ಯಾಜಕನಾದ ಏಲಿಗೆ, ಆದರೆ ಅವನ ಹತ್ರ ಯಾವತ್ತೂ ದೇವರು ಮಾತಾಡಲಿಲ್ಲ. 12 ವರ್ಷದ ಬಾಲಕನ ಹತ್ರ ದೇವರು ಡೈರೆಕ್ಟಾಗಿ ಸಮುವೇಲನೆಂಬುದಾಗಿ ಮಾತನಾಡಿದನು. ಅದೇ ಪ್ರವಾದಿಯಾದ ಸಮುವೇಲನು ಪ್ರಿಯರೇ. ಹೌದು, ಆ ಮಗಳು ಹೃದಯದ ವೇದನೆಯನ್ನು ದೇವರ ಹತ್ರ ಹೊಯ್ದಳು, ತನ್ನ ಹೃದಯನ ದೇವರ ಮುಂದೆ ತೆರೆದಳು. ದೇವರು ಅವಳು ಕೇಳಿದ್ದನ್ನು ಕೊಟ್ಟನು. ಅಲ್ಲಿ ಜನರೇ, ನಿಮ್ಮ ಹೃದಯವನ್ನು ದೇವರ ಮುಂದೆ ಬಿಚ್ಚಿರಿ, ದೇವರ ಮುಂದೆ ತೆರೆಯಿರಿ, ಆತನು ನಿಮಗೆ ಆಶ್ರಯ. ದೇವರ ಮುಂದೆ ತೆರೀಬೇಕಷ್ಟೇ, ಮನುಷ್ಯರ ಮುಂದೆ ಅಲ್ಲ. ಅಥವಾ ಯಾರೋ ನಮ್ಗೆ ಅನುಕೂಲ ಮಾಡ್ತಾನೆ ಅಂತ, ಯಾರೋ ಈ ವ್ಯಕ್ತಿ ನನಗೇನೋ ಸಹಾಯ ಮಾಡ್ತಾನೆ, ಇವನ ಹತ್ರ ಹೇಳ್ಕೊಂಡೆ ಅಂತ ನಿರೀಕ್ಷೆ ಇಟ್ಟು ಯಾರ ಮುಂದೆನೂ ಹೇಳ್ಕೊಳ್ಳುವಂಥ ವಿಚಾರ ಅಲ್ಲ. ನಿಮ್ಮ ಹೃದಯವನ್ನು ದೇವರ ಮುಂದೆ ಬಿಚ್ಚಿರಿ, ದೇವರು ನಿಮ್ಮನ್ನು ಬಿಡುಗಡೆ ಕೊಡುವ ಆತನಾಗಿದ್ದಾನೆ. ನಾವು ಪ್ರಾರ್ಥಿಸೋಣ. ಹೋ ಹಾಲೆಲೂಯಾ. ಪರಿಶುದ್ಧನಾದ ನನ್ನ ಪರಲೋಕದ ತಂದೆಯಾದ ದೇವರೇ, ಕರ್ತನಾದ ಯೇಸುವಿನ ನಾಮದಲ್ಲಿ ಯಾರೆಲ್ಲ ಅವರ ಹೃದಯದಲ್ಲಿ ಅನೇಕ ವೇದನೆಗಳನ್ನು ಯಾರ ಹತ್ರವೂ ಕೂಡ ಹೇಳಿಕೊಳ್ಳಲಾಗದಂತಹ ಕಷ್ಟಗಳೆಲ್ಲ ವೇದನೆಯನ್ನು ಮನೋವೇದನೆಯನ್ನು ಇಟ್ಕೊಂಡಿದ್ದಾರೋ ಅವರ ಹೃದಯವನ್ನು ಬಿಚ್ಚಿ ಹನ್ನಳ ರೀತಿಯಲ್ಲಿ ಓ ಕರ್ತ ನಿನ್ನ ಮುಂದೆ ಪೂರ್ತಿಯಾಗಿ ಹೃದಯದ ಸಾರವನ್ನು ಹೃದಯವನ್ನು ತೆರೆದು ನಿನ್ನ ಹತ್ರ ಹೇಳ್ಕೊಳ್ಳಿಕ್ಕೆ ಸಹಾಯ ಮಾಡು. ಆಗ ಮಾತ್ರ ಹನ್ನಳ ಪ್ರಾರ್ಥನೆಯನ್ನು ಕೇಳಿ ದೇವರೇ ಅವನಿಗೆ ಒಂದು ಗಂಡು ಮಗುವನ್ನು ಕೊಟ್ಟೆಯಲ್ಲ, ಇವರು ಏನನ್ನು ಕೇಳ್ತಾರೆ ಹೃದಯವನ್ನು ತೆರೆದು ಅದನ್ನು ನೀನು ದಯಪಾಲಿಸು ದೇವರೇ. ಹೃದಯವನ್ನು ಬಿಚ್ಚಬೇಕು, ಮೈಂಡನ್ನೆಲ್ಲ ದೇವರೇ ನಿನ್ನ ಮುಂದೆ ಮೈಂಡಿನಲ್ಲಿರುವಂಥ ವಿಚಾರಗಳನ್ನೆಲ್ಲ ಪ್ರಾರ್ಥಿಸೋದು, ಹೃದಯದಲ್ಲಿರೋದನ್ನು ಪ್ರಾರ್ಥಿಸೋದಕ್ಕೆ ಸಹಾಯ ಮಾಡಪ್ಪ. ಆಶೀರ್ವದಿಸು, ನಡೆಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.